ಗೈಸ್ ಇವಾಗ ಈ ನಡುವೆ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು ಎಷ್ಟೊಂದು ಜನ ನಾನು ಟ್ರೇಡಿಂಗ್ ಹೇಳ್ಕೊಡ್ತೀನಿ, ನನ್ನ ಕೋರ್ಸ್ ತೊಗೊಳ್ಳಿ, ನೀವು ಕೂಡ ನಂತರ ಲಕ್ಷ ದುಡಿಬೋದು, 1000 ದುಡಿಬೋದು ಅಂತ ತುಂಬ ಸ್ಕ್ಯಾಮ್ ನನ್ನ ಮಕ್ಕಳು ಬಂದಿರ್ತಾರೆ. ಅದರಲ್ಲೂ ಆ್ಯಟಿಟ್ಯೂಡ್ ಬೇರೆ ಅವ್ರದ್ದು, ಹೆವಿ ಆ್ಯಟಿಟ್ಯೂಡು. ನಾನು ಇಷ್ಟು ಪ್ರಾಫಿಟ್ ಮಾಡ್ತಿದ್ದೀನಿ, ಅಷ್ಟು ಪ್ರಾಫಿಟ್ ಮಾಡ್ತಿದ್ದೀನಿ. ಸೊ ಏನಾದರೂ ಡೌಟ್ ಕೇಳಿದ್ರೆ ನೀವು ಕೋರ್ಸ್ ತೊಗೊಳ್ಳಿ, ನಂತರ ನೀವು ಪ್ರಾಫಿಟ್ ಮಾಡೋದು, ಮಾತಾಡೋದು ಬಿಟ್ಟು ಕಲೀರಿ, ಹಂಗೆ ಹಿಂಗೆ ಅಂತ. ದೊಡ್ಡ ಫ್ರಾಡ್ ನನ್ನ ಮಕ್ಕಳು. ಅವರು ದುಡ್ಡು ಮಾಡ್ತಾ ಇರ್ತಾರೆ, ಟ್ರೇಡಿಂಗಿಂದ ಅಂತೂ ದುಡ್ಡು ಮಾಡ್ತಾ ಇರಲ್ಲ. ಜಸ್ಟ್ ನಮ್ಮಂಥ ಜನರಿಗೆ ಕೋರ್ಸ್ಗಳ್ನ ಸೆಲ್ ಮಾಡಿ ದುಡ್ಡು ಮಾಡ್ತಿರ್ತಾರೆ. ಅದು P&L ಸ್ಟೇಟ್ಮೆಂಟ್ ಯಾವುದೋ ಒಂದು ದಿವಸದ 2 ದಿವಸ ಪ್ರಾಫಿಟ್ ಬಂದಿರೋದನ್ನು ತೋರಿಸ್ತಾ ಇರ್ತಾರೆ. ಅದೇ ಲಾಂಗ್ ಟರ್ಮ್ ಒಂದು 5 ವರ್ಷದ್ದು 2 ವರ್ಷದ P&L ಸ್ಟೇಟ್ಮೆಂಟ್ ತೋರ್ಸೋಕೆ ಹೇಳಿ. ದೊಡ್ಡ ಫ್ರಾಡ್ ನನ್ನ ಮಕ್ಳು ಇವಾಗ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕೋರ್ಸ್ಗಳು ಸೆಲ್ ಮಾಡ್ತೀನಿ ಅಂದ್ಬಿಟ್ಟು ಅದು ಹೇಳ್ಕೊಡ್ತೀನಿ, ಇದು ಹೇಳ್ಕೊಡ್ತೀನಿ ಅಂದ್ಬಿಟ್ಟು ಯಾವುದೋ ಒಂದು 2 ಇಂಡಿಕೇಟ್ರು ಮತ್ತು ಒಂದು ಟ್ರೆಂಡ್ ಲೈನು, ಈ ಥರ ಸಪೋರ್ಟು, ರೆಸಿಸ್ಟೆನ್ಸು ಹೇಳ್ಕೊಡ್ತೀನಿ ಅಂದ್ಬಿಟ್ಟು ಸುಮ್ಮನೆ ದುಡ್ಡುಗಳ್ನ ಕಿತ್ಕೊತಾರೆ. ಸೊ ಅಂಥ ಫ್ರಾಡ್ಗೆ ನೀವು ಒಳಗಡೆ ಆಗೋಕ್ಕೆ ಹೋಗಬೇಡಿ. ಸೊ ಯಾವಾಗಲೂ ಅಂಥ ಫ್ರಾಡಿಂದ ಎಚ್ಚರವಾಗಿರಿ. ಸೊ ಇನ್ಸ್ಟಾಗ್ರಾಮಲ್ಲಿ ಇದೊಂದು ಟ್ರೆಂಡೇ ಆಗಿಬಿಡೈತೆ ಇವಾಗ. ನಾನು ಟ್ರೇಡಿಂಗ್ ಹೇಳ್ಕೊಡ್ತೀನಿ, ಅಷ್ಟು ದುಡ್ಡು ಮಾಡ್ಬೋದು, ನೀವು ಇಷ್ಟು ದುಡ್ಡು ಮಾಡ್ಬೋದು ಅಂತ. ಓಕೆ ಗೈಸ್, ಥ್ಯಾಂಕ್ ಯು.